ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ ಬರ್ತಾ ಇದ್ದಾಗೆ ನಾನು ನಿಮಗೆ ಇಲ್ಲಿ ಒಂದೊಳ್ಳೆ ರೆಸಿಪಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಮೆಂತ್ಯ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ ಬರುತ್ತಲ್ಲ, ಚಕ್ಕೆ ಲವಂಗ ಇದೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲೆ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ನೋಡಿ ಕ್ಲೀನಾಗಿ ಫ್ರೈ ಆಗಿದೆ. ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಒಂದೆರಡು ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಕೂಡ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನಾಗಿ ಎಣ್ಣೆಲೇ ಈ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗ್ತಾ ಇದ್ದಾಗೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಈ ಅಡುಗೆನೂ ಕೂಡ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ. ಮತ್ತು ಇಲ್ಲಿ ನಾನು ಬಟಾಣಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬಟಾಣಿನೂ ಸೇರಿಸ್ಕೊಂಡು ಕ್ಲೀನಾಗಿ ಬಟಾಣಿನ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೋಬೇಕು. ಹಾಗೆ ಪಕ್ಕದಲ್ಲಿ ನಾನಿಲ್ಲಿ ಹೆಲ್ತಿ ಡ್ರಿಂಕ್ನು ಕೂಡ ರೆಡಿ ಮಾಡ್ಕೊತಾ ಇದೆ. ಕೊತ್ತಂಬರಿ ಬೀಜ, ಕಾಳು ಮೆಣಸು ಮತ್ತು ಜೀರಿಗೆನೆಲ್ಲ ಚೆನ್ನಾಗಿ ಕುದಿಸ್ಕೊತೀನಿ. ಹಾಗೆ ನೋಡಿ ಇಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತಾ. ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಟೊಮೆಟೊನು ಕೂಡ ಸೇರಿಸ್ಕೊತೀನಿ. ಟೊಮೆಟೊ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೇಕು. ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ. ಇದು ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಕ್ಲೀನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ಒಂದು ಡ್ರಿಂಕ್ ರೆಡಿ ಮಾಡ್ಕೊತಿದ್ದೀನಲ್ಲ, ಇದು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಈ ಪೀರಿಯಡ್ ಟೈಮಲ್ಲಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನಾನಿಲ್ಲಿ ಮಸಾಲೆನೂ ಕೂಡ ರುಬ್ಬಿಟ್ಕೊಂಡಿದ್ದೆ. ಮಸಾಲೆಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಒಂದೇ ಒಂದು ಚಿಕ್ಕ ಪೀಸಷ್ಟು ಈ ಕಾಯಿ ತುರಿ ತೊಗೊಳ್ಳಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಮತ್ತು ಅರಿಶಿನ ಪುಡಿ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸಿನ ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣದಾಗಿ. ಅದೆಲ್ಲ ರುಬ್ಬಾದ್ಮೇಲೆ ಈ ಒಗ್ಗರಣೆ ಮಾಡಿರ್ತೀವಲ್ಲ ಇದಕ್ಕೆ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಳ್ಳಿ. ಮತ್ತು ನಾನಿಲ್ಲಿ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಇದನ್ನು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಧನಿಯಾ ಪುಡಿ ಸೇರಿಸೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದ್ದಾಗೆ ನಾನಿಲ್ಲಿ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ 1 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕಿ, ಆವಾಗ ಈವನ್ ಆಗಿ ಹುಡಿಯಾಗಿ ರೈಸ್ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಅಕ್ಕಿನ ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಇದೆಲ್ಲ ಸ್ವಲ್ಪ ನಾನು ಕ್ಲೀನಾಗಿ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅನ್ನೋದಕ್ಕೋಸ್ಕರ ತಿರ್ಸ್ಕೊತಾ ಇದ್ದೀನಿ. ಪರ್ಸ್ನಲಿ ನನಗೆ ಈ ಮೆಂತ್ಯ ಬಾತು ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆನೂ ಇರಲ್ಲ, ಏನಿಲ್ಲ. ಹಾಗೆ ನಾನು ಪಕ್ಕದಲ್ಲಿ ಕೂಡ ಇವಾಗ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತೀನಿ. ಬಿಸಿನೀರು ಕಾಯಿಸಿ ಇಟ್ಕೊಳ್ಳೋದ್ರಿಂದ ಬೇಗನೂ ಕೂಡ ಅಡುಗೆ ರೆಡಿ ಆಗೋಗುತ್ತೆ. ಹಾಗಾಗಿ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಂಡಿದೆ. ಒಬ್ಬೊಬ್ರು ಒಂದೊಂದು ರೀತಿ ಈ ಮೆಂತ್ಯ ಬಾತ್ನ ಮಾಡ್ತಾರೆ. ನಾನು ಮಾಡೋದು ಈ ರೀತಿ, ನನಗೆ ಈ ರೀತಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊತೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ. ಹಾಗೆ ಇದು ಒಂದು ಕುದಿ ಬರ್ತಾ ಇದ್ದಂಗೆ ಕುಕ್ಕರ್ ಲಿಡ್ನು ಕೂಡ ಕ್ಲೋಸ್ ಮಾಡ್ಕೊಬೇಕು. 1 ವಿಜಿಲ್ ಕೂಗಿಸಿದ್ರೆ ಸಾಕು. ಮತ್ತು ಇಲ್ಲಿ ರೈಸ್ ಎಲ್ಲ ರೆಡಿ ಆಗ್ತಾ ಇರಲಿ. ಅದಾದಮೇಲೆ ನಾನಿಲ್ಲಿ ಮನೆಯೂ ಕೂಡ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅಡುಗೆ ಮನೆನ ಫಸ್ಟ್ ಒರೆಸ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಅಡುಗೆ ಎಲ್ಲ ರೆಡಿಯಾಗಿದ್ದೆ ಲೇಟ್ ಆಯಿತು. ಯಾಕೆಂದರೆ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಸೊ ಹಾಗಾಗಿ ಕೆಲಸ ಸ್ವಲ್ಪ ಎಲ್ಲ ನಿಧಾನಕ್ಕಾಯಿತು ಅಂತ ಹೇಳ್ಬೋದು. ಅದಕ್ಕೆ ನಾನು ಬೇಗ ಎದ್ದೊಳೋದು. ಕೆಲಸ ಎಲ್ಲ ಬೇಗ ಆಗಬೇಕಂದ್ರೆ ಬೇಗ ಎದ್ಬಿಡ್ತೀನಿ. ಒಂದೊಂದು ಸತಿ ಈ ರೀತಿ ಲೇಟಾಗೋದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಹಾಲ್ನು ಕೂಡ ನಾನು ಒರೆಸ್ಕೊಬಿಡೋಣ ಅಂತ ಬಂದಿದ್ದೀನಿ.
ಇದು ಶುಕ್ರವಾರ ಆಗಿರೋದ್ರಿಂದ ನನಗೆ ಹೆವಿ ಕೆಲಸ ಇರುತ್ತೆ, ನನಗೆ ಎಕ್ಸ್ಟ್ರಾ ಕೆಲಸನೇ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹೊರಗಡೆನೂ ಕೂಡ ಎಲ್ಲ ಇವಾಗ ಗುಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಗಾಳಿನೂ ಕೂಡ ಜಾಸ್ತಿ ಇರೋದ್ರಿಂದ ಎಷ್ಟೇ ಗುಡಿಸಿದ್ರೂ ಇಲ್ಲೆಲ್ಲ ಮನೆ ಎದುರುಗಡೆನೇ ಇರುತ್ತೆ. ಮತ್ತು ಅಂಗಳನೂ ಕೂಡ ಸ್ವಲ್ಪ ಗುಡಿಸ್ಕೊಬಿಡೋಣ, ಸುಮಾರು ಎಲೆಗಳೆಲ್ಲ ಬಿದ್ದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನಾಗೆಲ್ಲ ಗುಡಿಸ್ಕೊಬಿಡೋಣ ಅಂತ ಅಂಗಳನೂ ಕೂಡ ಗುಡಿಸ್ಕೊತಾ ಇದೆ. ಮತ್ತು ನಾನಿಲ್ಲಿ ಹೊರಗಡೆ ಇದೆಲ್ಲ ತೊಳ್ಕೊಳ್ಳೋಣ. ಹೇಗಿದ್ರು ನಾನು ಶುಕ್ರವಾರ ಹೊತ್ತು ಇದೇ ರೀತಿ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ. ಮತ್ತು ಹೊಸ್ಲು ಗಿಸ್ಲು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇವಾಗ ಕ್ಲೀನಾಗೆಲ್ಲ ಗುಡಿಸ್ಕೊಳ್ಳೋಣ ಅಂತ ನೀರನ್ನು ಕೂಡ ಬಿಟ್ಕೊಂಡಿದ್ದೆ. ಮತ್ತು ಹೆಂಗೂ ಅಂಗಳ ಎಲ್ಲ ಗುಡಿಸಿ ತೊಳೆದಿದ್ದಾಯ್ತಲ್ವ, ಹೇಗೂ ಒಟ್ಟಿಗೆ ಇವಾಗ ಗಿಡಕ್ಕೂ ನೀರು ಬಿಟ್ಕೊಬಿಡೋಣ ಅಂತ ಗಿಡಕ್ಕೂ ಕೂಡ ನೀರನ್ನೆಲ್ಲ ಬಿಟ್ಕೊತಾ ಇದ್ದೆ. ಬೆಳಗ್ಗೆನೇ ಗಿಡಕ್ಕೆ ನೀರು ಬಿಡೋದ್ರಿಂದ ಒಳ್ಳೆಯದೇ. ಈ ಮಧ್ಯಾಹ್ನ ಎಲ್ಲ ಬಿಸಿಲು ಜಾಸ್ತಿ ಇರುತ್ತಲ್ಲ, ಬೆಳಗ್ಗೆನೇ ಬಿಟ್ಟರೆ ಸ್ವಲ್ಪ ಗಿಡಕ್ಕೂ ತಂಪಾಗುತ್ತೆ. ಹಾಗಾಗಿ ಒಂಚೂರು ಬೆಳಗ್ಗೆನೇ ನೀರು ಬಿಡೋಣ ಅಂತ ಬಿಡ್ತೈತೆ. ನಾನು ಆಲ್ಮೋಸ್ಟು ಬೆಳಗ್ಗೆ ನೀರು ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಗೊತ್ತಾ, ನನ್ನ ಪುಟ್ಟ ಮಕ್ಕಳು ಇರ್ತಾರಲ್ವ, ಅವರು ಸಾಯಂಕಾಲ ಹೊತ್ತು ನೀರು ಬಿಡೋಕೆ ಹೋದರೆ ಸ್ವಲ್ಪ ಚೇಷ್ಟೆನೂ ಕೂಡ ಮಾಡ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಸಂದಿಗೆಲ್ಲ ಹೋಗ್ತಾ ಇರ್ತಾರೆ, ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆನೇ ಗಿಡಕ್ಕೆಲ್ಲ ನೀರು ಬಿಟ್ಕೊಬಿಡೋಣ ಅಂತ ಅನ್ಕೊತಾ ಇರ್ತೀನಿ. ಅದೇ ರೀತಿ ಗಿಡಕ್ಕೂ ಕೂಡ ನಾನು ನೀರು ಬಿಟ್ಕೊಂಡ್ಬಿಟ್ಟೆ. ಹೇಗಿದ್ರು ಅಂಗಳ ನೀರು ಹಾಕ್ತೀನಲ್ವ, ಒಟ್ಟಿಗೆ ಆಗೋಗುತ್ತೆ ಅಂತ ಗಿಡಕ್ಕೂ ನೀರು ಬಿಟ್ಕೊತಾ ಇದೆ. ಹಾಗೆ ನೋಡಿ ಇಲ್ಲಿ ಈ ಮೆಂತ್ಯ ಬಾತು ಕೂಡ ರೆಡಿ ಆಗಿದೆ. ತುಂಬ ಕಾಣ್ತಿದೆ ಅಲ್ವಾ, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಅಂಥದ್ದೇನು ಚೆನ್ನಾಗಿಲ್ಲ ಅಂತ ಏನು ಹೇಳೋಂಗಿಲ್ಲ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿದ್ಮೇಲೆ ಕೂಡ ಮಾಡಿ. ಹಾಗೆ ನಾನು ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ನಾನಿಲ್ಲಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೆಮನ್ನು, ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಜೋನಿ ಬೆಲ್ಲ ಇರುತ್ತೆ, ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ಕುಡಿಯೋಣ ಅಂತ ಬಂದಿದ್ದೀನಿ. ಮೊದಲೆಲ್ಲ ನಾನು ಇದೇ ರೀತಿ ಜೀರಿಗೆ ನೀರನ್ನ ಜಾಸ್ತಿ ಬೆಳಗ್ಗೆ ಹೊತ್ತು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ಹೇಗೆ ಗೊತ್ತಾ, ಈ ನಮಗೆ ಈ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಪೀರಿಯಡ್ ಕರೆಕ್ಟಾಗಿ ಆಗುತ್ತೆ. ಅಂದರೆ ಇವಾಗ ಪೀರಿಯಡು ಮಿಸ್ ಆಗ್ತಾ ಇರುತ್ತಲ್ಲ, ಆ ರೀತಿ ಏನೂ ಆಗಲ್ಲ. ಹೊಟ್ಟೆ ನೋವು ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ನನಗೆ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ. ಹಾಗಾಗಿ ನಾನು ಇದೇ ರೀತಿ ಜೀರಿಗೆ ನೀರನ್ನ ಕುಡಿತೀನಿ ಬೆಳಗ್ಗೆ ಒಂದೊಂದ್ಸಲಿ. ಮತ್ತು ನಂದು ತಿಂಡಿನೂ ಕೂಡ ಆಯಿತು. ಇಲ್ಲಿ ನನ್ನ ಮಗನೂ ಕೂಡ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದ. ಹಾಗೆ ನನ್ನ ಚಿಕ್ಕ ಮಗ ನೋಡಿ ಯಾವ ರೀತಿ ಸರ್ಕಸ್ ಮಾಡ್ತಾನೆ ಅಂತಂದರೆ, ಅಲ್ಲಿ ಕರೆಂಟ್ ಇದೆ ಅಂತ ಎಷ್ಟು ಹೇಳಿದ್ರು ಅವನು ಇದೇ ರೀತಿ ಮಾಡ್ತಾನೆ ಯಾವಾಗಲೂ. ಮತ್ತು ನನ್ನ ಮಗನೂ ಸ್ಕೂಲಿಗೆ ಹೋಗಿದ್ದಾಯಿತು. ನಾನಿವಾಗ ಹೊರಗಡೆ ಬಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಬಿಡೋಣ ಹೊಸ್ಲಿಗೆ ಅಂದ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೆ. ನನಗೆ ಈ ರೀತಿ ಮಾಡೋದ್ರಿಂದ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಆದಷ್ಟು ನಾನು ಶುಕ್ರವಾರ ಮಂಗಳವಾರ ಸ್ವಲ್ಪ ದೇವ್ರ ಕಡೆ ಸ್ವಲ್ಪ ದೇವ್ರ ಪೂಜೆ ಮಾಡಬೇಕು, ಆ ರೀತಿ ಇದಾಗುತ್ತೆ. ನೋಡಿ ನಮ್ಮ ಹೊಸ್ಲಿ ಯಾವ ರೀತಿ ರೆಡಿ ಆಗಿದೆ ಅಂತ. ಈ ಥರ ಎಲ್ಲ ಕ್ಲೀನ್ ಮಾಡಿ, ಈ ಥರ ಎಲ್ಲ ರಂಗೋಲಿ ಬಿಡಿಸಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನನಗಂತೂ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೂ ಸಮಾಧಾನ ಏನೋ ಒಂಥರ. ಮತ್ತು ನಾನು ಕೂಡ ಫುಲ್ ಫ್ರೆಶ್ ಆಗಿ ಬಂದೆ. ಇಲ್ಲಿ ಹೊರಗಡೆ ಸ್ವಲ್ಪ ಹೂವುಗಳು ಸಿಗುತ್ತಲ್ಲ, ನನಗೆ ಈ ಬಾಗಿಲಿಗೆಲ್ಲ ಹೂವು ಹಾಕೋದಕ್ಕೆ ಹೂವು ಬೇಕಿತ್ತು. ಸೊ ಹಾಗಾಗಿ ಹೂವನ್ನೆಲ್ಲ ಎತ್ಕೊಂಡು ಹೋಗೋಣ ಅಂತ
ಹೊರಗಡೆ ಬಂದೆ. ನನ್ನ ಮಗನಿಗೆ ಟಿ ವಿ ಹಾಕ್ಕೊಟ್ಟಿದ್ದೆ, ಟಿ ವಿ ನೋಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹೊರಗಡೆ ಬಂದ. ಅಮ್ಮ ಎಲ್ಲೋ ಕಾಣ್ತಿಲ್ವಲ್ಲ ಅಂದ್ಕೊಂಡು ಹೊರಗಡೆ ಬಂದ. ಸರಿ ಬಂದ್ಬಿಟ್ಟು ಇಲ್ಲಿ ನನಗೆ ಕರಿಬೇವು ಸೊಪ್ಪು ಬೇಕಾ ಅಂತ ಕರಿಬೇವು ಸೊಪ್ಪನ್ನು ಕೂಡ ಕಿತ್ಕೊಡ್ತಾ ಇದ್ದ. ನಾನು ಬೇಡ, ನನಗೆ ನಡಿ ಮನೆಗೆ ಹೋಗೋಣ ಅಂದ್ಕೊಂಡು ಅವನಿಗೆ ಜೋರು ಮಾಡ್ತಾ ಇದ್ದೆ. ಇಲ್ಲ ನಾನು ಮನೆಗೆ ಬರಲ್ಲ ಅಂತ ನನಗೆ ಒಂದು ರೌಂಡು ಸುತ್ತಾಡಿಸ್ತಾ ಇದ್ದ, ಫುಲ್ ಅಂಗಳ ಸುತ್ತ ಒಂದು ರೌಂಡ್ ಸುತ್ತಿಸ್ದ. ಹಾಗೆ ನಂದು ಪೂಜೆನೂ ಕೂಡ ಮುಗೀತು. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ನನ್ನ ಮಗನೂ ಕೂಡ ಸ್ಕೂಲಿಂದ ಬಂದ, ಅವನು ಸ್ಕೂಲಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾ ಇದ್ದ. ಮತ್ತು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟ್ ಮೈ ವಿಡಿಯೋಸ್.